ನಾನು ಯಾಕೆ ಇಷ್ಟು ಬೇಗ ಮದುವೆ ಆದೆ, ದಟ್ಸ್ ವಾಟ್ ರಿಟರ್ನ್ ಇನ್ ದ ಸ್ಕ್ರಿಪ್ಟ್ ಅಂತ ಅನಿಸುತ್ತೆ. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮೇ ಬಿ ಈ ವಿಡಿಯೋ ಪೂರ್ತಿ ಹೇಳ್ತಾ ಹೋಗ್ತೀನಿ. ಮುಗೀತು, ಬೇಗ ಕೆಲಸ ಸಿಕ್ತು, ಬೇಗ ಮದುವೆ ಆಯಿತು, ಬೇಗ ಮಗು ಆಗಿದೆ. ಸೊ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಗ 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 ಆಗ್ತಾ ಇದೆ. ಮೇ ಬಿ ಮುಗ್ದಲ್ಲಿ ನಗು ಕಾಣ್ತಿದೆ, ಒಳಗಡೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ದಟ್ಸ್ ಓಕೆ. ಒನ್ ಥಿಂಗ್, ನನಗೆ ಯಾರೂ ಇಲ್ಲ, ನನಗೆ ಯಾರೂ ನೋಡ್ಕೊಳ್ಳೋದಿಲ್ಲ, ನನ್ನ ಮಗುಗೆ ಯಾರೂ ಮಾಡೋದಿಲ್ಲ, ಎಲ್ಲ ನಾನು ಒಬ್ಬನೇ ಮಾಡಬೇಕಂತ ಡಿಪ್ರೆಸ್ ಆಗಿ ಕುತ್ಕೊಂಡ್ರೆ ಯೂಟ್ಯೂಬ್ ಇಸ್ ಮೈ ಡಿಸ್ಟ್ರಾಕ್ಷನ್. ಆನೆಸ್ಟ್ ಹೇಳಬೇಕು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ಐ ನೋ ಇಟ್ ಶುಡ್ ಹ್ಯಾವ್ ಬೀನ್ ಮೈ ಫಸ್ಟ್ ವಿಡಿಯೋ, ಬಟ್ ಅವಾಗ ಒಂದು ಸ್ವಲ್ಪ ಕ್ಯಾಮ್ರಾ ಶೈ ಇತ್ತು. ಹಾಗೆ ಈ ಥರ ಫೇಸ್ ಟು ಫೇಸ್ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡುವಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಅದ ಕಾರಣ ಇವಾಗ ಈ ಇಂಟ್ರೊಡಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಕ್ವೆಶನ್ಸ್, ನಿಮ್ಗೇನಾದ್ರು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದ್ದರೆ ಕೇಳಿ ಅಂತ ಸ್ಟೋರಿನ ಅಪ್ಲೋಡ್ ಮಾಡಿದೆ. ತುಂಬ ಕಡಿಮೆ ಕ್ವೆಶನ್ಸ್ ಬಂದಿದೆ. ನಾನು ನನ್ನ ಲೈಫ್ ಬಗ್ಗೆ ಹಾಗೆ ಇಂಟ್ರೊಡ್ಯೂಸ್ ಮಾಡ್ಕೊತ ಆ ಕ್ವೆಶನ್ಸ್ ಸಹ ಆನ್ಸರ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಮ ಫೋನಲ್ಲಿ ಬರುತ್ತದೆ. ಓಕೆ, ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವಾಗ ಕಂಪ್ಲೀಟ್ ಆಗಿ ನನ್ನ ಬಗ್ಗೆ ಫಸ್ಟಿಂದ ಏನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಎಲ್ಲಾನು ಶೇರ್ ಮಾಡ್ಕೊತೀನಿ. ಲೆಟ್ ಸ್ಟಾರ್ಟ್ ಫ್ರಮ್ ಮೈ ಪೇರೆಂಟ್ಸ್. ಅಪ್ಪ ಅಮ್ಮಗೆ ಆಲ್ಮೋಸ್ಟ್ ಮದುವೆ ಆಗಿ ಇವಾಗ 24th ಇಯರ್ ಕಂಪ್ಲೀಟ್ ಆಗಿ, ದಿಸ್ ಇಸ್ ಗೋಯಿಂಗ್ ಟು ಬಿ 25th ಇಯರ್. ಸೊ ಅವ್ರ ಮದುವೆ ಆದಾಗ ನಮ್ಮ ಅಮ್ಮಗೆ ಏಜ್ ವಾಸ್ ಲೈಕ್ 15-16 ಇತ್ತು. ನಮ್ಮ ಅಪ್ಪಗೆ 21-22 ಇತ್ತು. ಐ ವಾಸ್ ದಿ ಎಲ್ಡರ್ ಒನ್. ಸೊ ಅವ್ರ ಮದುವೆ ಆಗಿದ್ದು 2000ಅಲ್ಲಿ, ನಾನು ಹುಟ್ಟಿದ್ದು 2001ಅಲ್ಲಿ. ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು ಆಗಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ನನಗೆ ಸಿಬ್ಲಿಂಗ್ಸ್ ಇದ್ದಾರೆ, ತಮ್ಮ ತಂಗಿ ಇಬ್ಬರಿದ್ದಾರೆ. ಐ ಟಾಕ್ ಅಬೌಟ್ ದೆಮ್ ಲೇಟರ್. ಫಸ್ಟ್ ಅಪ್ಪ ಅಮ್ಮ ಬಗ್ಗೆ ಹೇಳ್ಬಿಡ್ತೀನಿ. ಅಮ್ಮ ಹೌಸ್ ವೈಫ್, ಅಪ್ಪ ಕರಾಟೆ ಮಾಸ್ಟರ್ ಆಗಿದ್ದಾರೆ. ನಮ್ಮಪ್ಪ 25 ಇಯರ್ಸಿಂದ ಆಲ್ಮೋಸ್ಟ್ ಕರಾಟೆ ಕ್ಲಾಸಲ್ಲೇ ಅವರು ಕರಾಟೆ ಟೀಚರ್ ಆಗಿನೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದನೇ ನಾನು ಕರಾಟೆ ಕಲ್ತಿರೋದು. ವೆನ್ ಐ ವಾಸ್ ವೆರಿ ವೆರಿ ಯಂಗ್ ಏಜ್ ನಾನು ಕರಾಟೆ ಕ್ಲಾಸ್ಗೆ ಜಾಯ್ನ್ ಆಗಿದ್ದು. ಮದುವೆ ಆದಾಗ ನಮ್ಮ ಅಪ್ಪ ಅಮ್ಮನಿಗೆ 16 ಇಯರ್ಸ್, ನಮ್ಮ ಅಮ್ಮನಿಗೆ, ನಮ್ಮ ಅಪ್ಪನಿಗೆ 22 ಇಯರ್ಸ್ ಇತ್ತು. ಸೊ ನಾನು ಮೊದಲನೇ ಮಗಳಾಗಿರೋದ್ರಿಂದ ನಮ್ಮ ಅಪ್ಪನಿಗೆ ನಾನು ಅಂದರೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಅಪ್ಪನ ಮುದ್ದಿನ ಮಗಳು ಅಂತಲೇ ಹೇಳ್ಬೋದು. ಅಪ್ಪಂಗೆ ಮಾತ್ರ ಅಲ್ಲ, ಅಮ್ಮ ಮನೆ ಕಡೆ ನಾನು ಫಸ್ಟ್ ಗ್ರ್ಯಾಂಡ್ ಡಾಟರ್ ಆಗಿರೋದ್ರಿಂದ ಎಲ್ರಿಗೂ ಮುದ್ದಿನ ಮಗಳು ನಾನು. ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತೀನಿ ಸಾಕಿದ್ದಾರೆ. ನಮ್ಮ ಮಾವಂದಿರಾಗಿರ್ಬೋದು, ಅತ್ತೆ, ಅಜ್ಜಿ, ತಾತ ಎಲ್ಲರೂ ನಾನಂದರೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿ ಸಾಕಿದ್ದಾರೆ. ಸೊ ಅಪ್ಪನಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ, ನನಗೂ ನಮ್ಮ ಅಪ್ಪ ಅಂದರೆ ಹಾಗೆ ಜಾಸ್ತಿ ಪ್ರೀತಿ. ಸೊ ನಾನಿವತ್ತು ಏನಿದ್ದೀನಲ್ವ, ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಕಾರಣ ನಮ್ಮಪ್ಪ. ಇವಾಗ ಏನಿದ್ದೀನಲ್ವ ಅದಕ್ಕೆ ಎಲ್ಲದಕ್ಕೂ ನಮ್ಮಪ್ಪನೇ ಕಾರಣ. ಫಾರ್ ಮೀ ಬೀಯಿಂಗ್ ದ ಸ್ಟ್ರಾಂಗೆಸ್ಟ್, ಫಾರ್ ಮೀ ಬೀಯಿಂಗ್ ದ ಬ್ರೇವೆಸ್ಟ್, ಫಾರ್ ಮೀ ಬೀಯಿಂಗ್ ದ ಹೆಲ್ತಿಯೆಸ್ಟ್, ಸ್ಮಾರ್ಟೆಸ್ಟ್, ಎಲ್ಲದಕ್ಕೂ ನಮ್ಮಪ್ಪನೇ ಕಾರಣ. ವಾಟ್ ಎವರ್ ಐ ಆಮ್ ಟುಡೇ ಇಸ್ ಆಲ್ ಬಿಕಾಸ್ ಆಫ್ ಮೈ ಅಪ್ಪ. ಸೊ ಪ್ರತಿಯೊಂದೂ ನಮ್ಮಪ್ಪನೇ ಹೇಳ್ಕೊಟ್ಟಿರೋದು. ಚಿಕ್ಕ ವಯಸ್ಸಿಂದ ಎಲ್ರಿಗೂ ತಾಯಿ ಮೊದಲ ಗುರು ಅಂತಾರೆ, ನನಗೆ ನಮ್ಮಪ್ಪನೇ ಮೊದಲ ಗುರು. ನಮ್ಮಪ್ಪನೇ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮೇ ಬಿ ಈ ವಿಡಿಯೋ ಪೂರ್ತಿ ಹೇಳ್ತಾ ಹೋಗ್ತೀನಿ. ನಾನು ಚಿಕ್ಕವಳಿರೋವಾಗ್ಲಿಂದನೂ ನನಗೆ ಈಗ ಹೆಗಲ ಮೇಲೆ ಹಾಕೋ ಅಂಥ ನೀತಿ ಪಾಠದ ಕಥೆಗಳನ್ನ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ನನಗೆ ಎಲ್ಲನೂ ನೆನಪಿದೆ. ಸೊ ನಾನು ಏನೇ ಮಾಡಿದ್ರು ನನಗೆ ಎಂಕರೇಜ್ ಮಾಡ್ತಾರೆ. ನನಗೆ ಇವಾಗ ತನಕನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನೇ ಸಿಕ್ಕಾಪಟ್ಟೆ ಗೋಳು ಇಟ್ಕೊತೀನಿ ನಮ್ಮ ಅಪ್ಪ ಅಮ್ಮನಿಗೆ, ಬಟ್ ಅವರಿಬ್ಬರು ನನಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಫಾದರ್. ಆ್ಯಂಡ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮೇ ಬಿ ಈ ವಿಡಿಯೋ ಪೂರ್ತಿ ಹೇಳ್ತಾ ಹೋಗ್ತೀನಿ. ಬಟ್ ವಾಟ್ ಎವರ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ಮೈ ಡ್ಯಾಡ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಡ್ಯಾಡ್. ಸೊ ಅದಾದಮೇಲೆ ಅಮ್ಮನೂ ಅಷ್ಟೇ ಪ್ರೀತಿ ಕೊಟ್ಟರು. ಅಮ್ಮ ವಾಸ್ ವೆರಿ ಯಂಗ್ ಅಲ್ವಾ. ಸೊ ನಾನು ಇವಾಗ ಯೋಚನೆ ಮಾಡ್ತಿರ್ತೀನಿ, ಇವಾಗಿನ ಕಾಲದ 16 ಇಯರ್ಸ್ ಮಕ್ಕಳು ಅಥವಾ ಬಾಯ್ಸ್ ಆಗಿರ್ಬೋದು, 21-22 ಇಯರ್ಸ್ಗೆ ಅವ್ರಿಗೆ ಏನೂ ರೆಸ್ಪಾನ್ಸಿಬಿಲಿಟೀಸ್ ಬಂದಿರಲ್ಲ. ಕೆಲವೊಬ್ಬರಿಗೆ ದೇ ವಿಲ್ ಸ್ಟಿಲ್ ಬಿ ಇನ್ ದ್ಯಾಟ್ ಒಂಥರ ಜಾಲಿ ಮೂಡಲ್ಲಿ ಇರ್ತಾರೆ. ನಮ್ಮಪ್ಪ ನನಗೆ ಎಷ್ಟು ಚೆನ್ನಾಗಿ ಸಾಕಿದಾರಲ್ವಾ. ಅವಾಗಲೇ 21-22 ಇಯರ್ಸ್ ಇರುವಾಗಲೇ ನಮ್ಮ ಅಪ್ಪಂಗೆ ಎಷ್ಟು, ಇವಾಗ ನನಗೇನು ನಾಲೆಜ್ ಇದೆ ಪ್ರತಿಯೊಂದು ನಮ್ಮ ಅಪ್ಪನೇ ಹೇಳ್ಕೊಟ್ಟಿರೋದು. ಸೊ ಅವ್ರಿಗೆ ಅವಾಗ ಎಷ್ಟು ನಾಲೆಜು, ಮೆಚುರಿಟಿ ಇತ್ತು ಅಂತ ಥಿಂಕ್ ಮಾಡಿದ್ರೆ ಇವಾಗ ನಮಗೆ ವಾವ್ ಅಂತ ಅನಿಸುತ್ತೆ. ಸೊ ಅಷ್ಟೇ ಅಪ್ಪ ಅಮ್ಮ ಬಗ್ಗೆ. ಲೆಟ್ಸ್ ಕಮ್ ಟು ತಮ್ಮ ತಂಗಿ. ಸೊ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಒಬ್ಬಳೇ ಮಗಳಾಗಿದ್ದಾರೆ ಚೆನ್ನಾಗಿರ್ತಿತ್ತು ಅಂತ. ಇವಾಗಲೂ ಹೇಳ್ತಾ ಇರ್ತೀನಿ, ಅವಾಗಲೂ ಹೇಳ್ತಿದ್ದೆ. ಬಟ್ ಏನು ಮಾಡೋದು, ನನ್ನ ತಮ್ಮ ತಂಗಿ ಹುಟ್ಟಿದ್ದಾರೆ.
ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಾನು ಎಲ್ಡರ್ ಒನ್ ಅಲ್ವಾ, ಅವರಿಬ್ಬರು ನನಗಿಂತ ಎಲ್ಡರ್ಸ್ ಥರ ಆಡ್ತಾರೆ. ನನಗೆ ಎಲ್ಲ ಬುದ್ಧಿ ಹೇಳೋದು, ಒಂದು ಸ್ವಲ್ಪ ನನ್ನ ಮೇಲೆ ಏನೋ ದಬ್ಬಾಳಿಕೆ ಎಲ್ಲ ಮಾಡ್ತಾರೆ. ನನಗಿಂತ ಉದ್ದ ಇದ್ದಾರೆ ಅಂತ ಇರ್ಬೋದು ಅನಿಸುತ್ತೆ. ಸೊ ಅವರಿಬ್ಬರ ಜೊತೆ ಇದ್ದಾಗ ಐ ಆಮ್ ದಿ ಹ್ಯಾಪಿಯೆಸ್ಟ್. ನನಗೆ ಅವರಿಬ್ಬರೇ ಬೆಸ್ಟ್ ಫ್ರೆಂಡ್. ಅದರಲ್ಲೂ ನನ್ನ ತಂಗಿ ಈಸ್ ಮೈ ಫೇವ್ರೆಟ್. ನನ್ನ ತಂಗಿ ಅಂದರೆ ನನಗೆ ತುಂಬ ಇಷ್ಟ ಆ್ಯಂಡ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವಳಿಗೆ ನಂಗೆ ಗೊತ್ತು, ಅವಳಿಗೆ ನಾನು ಸಿಕ್ಕಾಪಟ್ಟೆ ಕಾಲು ಎಳಿತೀನಿ. ದ್ಯಾಟ್ ಈಸ್ ಮೈ ಲವ್ ಲ್ಯಾಂಗ್ವೇಜ್. ನಾನು ಯಾಕಂದ್ರೂ ಜಾಸ್ತಿ ಪ್ರೀತಿ ಮಾಡ್ತೀರಂದರೆ ಅಲ್ಲಿ ರೋಸ್ಟ್ ದೆಮ್ ಅಪ್, ಸರಿಯಾಗಿ ರೇಗಿಸಿ ಫುಲ್ ಇದು ಮಾಡಿಬಿಡ್ತೀನಿ. ಅದು ನನ್ನ ಲವ್ ಲ್ಯಾಂಗ್ವೇಜ್. ನಾನು ಹಾಗೆ ಅವಳ ಲವ್ನ ಎಕ್ಸ್ಪ್ರೆಸ್ ಮಾಡೋದು. ನಂಗೆ ಗೊತ್ತು ಅವಳಿಗೆ ಇರಿಟೇಟ್ ಆಗುತ್ತೆ, ಅವಳಿಗೆ ಬೇರೆಯವ್ರ ಮುಂದೆ ಎಲ್ಲ ಎಂಬಾರಸ್ ಮಾಡಿಬಿಡ್ತೀನಿ ಅವಳ ಚೈಲ್ಡ್ಹುಡ್ ಸ್ಟೋರೀಸು, ಅವಳನ್ನ ಚೆನ್ನಾಗಿ ಕಾಲು ಎಳ್ಬಿಟ್ಟು. ಬಟ್ ದ್ಯಾಟ್ಸ್ ಮೈ ಲವ್ ಲ್ಯಾಂಗ್ವೇಜ್. ನಾನು ಆ ಥರ ಬೇರೆ ಯಾರಿಗೂ ಮಾಡೋದಿಲ್ಲ, ಯಾಕಂದರೆ ನಂಗೆ ಬೇರೆ ಯಾರು ಇಷ್ಟ ಇಲ್ಲ. ಐ ಓನ್ಲಿ ಲೈಕ್ ಹರ್. ಸೊ ಇನ್ ಕೇಸ್ ಇಫ್ ಯು ಆರ್ ವಾಚಿಂಗ್ ದಿಸ್, ಐ ಲವ್ ಯು, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಸೊ ಅದಾಯಿತು. ಆ್ಯಂಡ್ ನನ್ನ ತಮ್ಮ ವಿಷಯಕ್ಕೆ ಬಂದರೆ ಆಬ್ವಿಯಸ್ಲಿ ಬೇರೆ ಅಕ್ಕ ತಮ್ಮ ಜಗಳ ಆಡ್ದಂಗೆ ನಾನು ಅವನು ಸಿಕ್ಕಾಪಟ್ಟೆ ಜಗಳ ಆಡಿದ್ದೀವಿ, ಮಾತು ಬಿಟ್ಟಿದ್ದೀವಿ, ಮತ್ತೆ ಪ್ಯಾಚಪ್ ಆಗಿದ್ದೀವಿ. ಅವನೇ ಬರ್ತಾನೆ, ನಾನು ಹೋಗೋದಿಲ್ಲ. ಅವನಿಗೆ ಮಾತಾಡ್ಕೊಂಡು ಬರ್ತಾನೆ, ಸಿಕ್ಕಾಪಟ್ಟೆ ತಲೆ ತಿಂತಾನೆ. ಸೊ ಆ್ಯಸ್ ಯೂಶುವಲ್ ಬೇರೆ ಅಕ್ಕ ತಮ್ಮ ಥರನೇ ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ನನ್ನ ತಂಗಿ ಒಂದು ಸ್ಮಾಲ್ ಫ್ಯಾಮಿಲಿ. ಸೊ ನಾನು ಹುಟ್ಟಿದ್ದು ನನ್ನ ಡೇಟ್ ಆಫ್ ಬರ್ತ್ ಹೇಳಬೇಕಾ? ಅಲ್ಲಿ ಹೇಳ್ತೀನಿ. ಇವಾಗ ಮೈ ಫ್ಯಾಮಿಲಿ ಅಲ್ವಾ. ಸೊ ಅಪ್ಪ ಅಮ್ಮ ಮದುವೆ ಆದಮೇಲೆ, ಅಪ್ಪ ಅಮ್ಮ 2001 ಮದುವೆ ಆಗಿದ್ದು, ನಾನು 2001 ಜುಲೈ 2 ಹುಟ್ಟಿದ್ದು. ಸೊ ನಾನೇನಂದರೆ, ಇವಾಗ ನನ್ನ ಮಗಳು ಹುಟ್ಟಿದ್ದಾಳಲ್ವ, ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಹೀಗೆ ಮಾಡ್ತಿದ್ದೆ ಚಿನ್ನಿ, ನೀನು ಈ ಥರನೇ ಮಾಡ್ತಿದ್ದೆ, ನಾನು ನಿನಗೂ ಹೀಗೆ ಸಾಕಿದ್ದು, ಹಿಂಗೆ ಅಳಕ್ಕೆ ಬಿಡ್ತಾ ಇರಲಿಲ್ಲ, ನೀನು ಯಾವಾಗಲೂ ಎತ್ಕೊಂಡೇ ಇರ್ತಿದ್ದೆ, ನಿನ್ಗೆ ಇಷ್ಟೇ ಕೋಪ ಬರ್ತಿತ್ತು, ಹಾಗೆಲ್ಲ ಹೇಳ್ತಾ ಇರ್ತಾರೆ. ಇವಾಗ ಅವಳು ಆಲ್ಮೋಸ್ಟ್ 8 months ಆಗಿದ್ದಾಳೆ. ಅವಳು ಏನಾದರೂ ಸಪೋರ್ಟ್ ಇಟ್ಕೊಂಡು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ನಮ್ಮಮ್ಮ ಕೇಳ್ತಾ ಇದೆ, 8 monthsಗೆ ನಿಂತ್ಕೊತಾರಾ ಅಂತ. ನಮ್ಮಮ್ಮ ಹೇಳಿದ್ರು, ನೀನು ಹಾಗೆ ಫಾಸ್ಟ್ ಇದ್ದೆ, ನೀನು 11 monthsಗೆಲ್ಲ ಚೆನ್ನಾಗಿ ನಡೀತಾ ಇದ್ದೆ ಸಪೋರ್ಟ್ ಇಲ್ದಿರಾ ಅಂತ. ಸೊ ನಾನು ಅವಾಗ ಅಂದ್ಕೊಂಡೆ, ಮೇ ಬಿ ನನ್ನ ಲೈಫಲ್ಲಿ ಎಲ್ಲನೂ ಬೇಗ ಆಗಬೇಕು ಅಂತ ಬರ್ತಿತ್ತು ಅನ್ಸುತ್ತೆ. ಅದಕ್ಕೋಸ್ಕರ ನನ್ನ ಲೈಫಲ್ಲಿ ಎಲ್ಲನೂ ಬೇಗ ಆಯಿತು. ಮೇ ಬಿ ರೈಟ್ ಫ್ರಮ್ ದಿ ವಾಕಿಂಗ್, ನಾನು ಸ್ವಲ್ಪ ಬೇಗ ಮಾತಾಡ್ತಿದ್ದಂತೆ, ಬೇಗ ನಡೀತಿದ್ದೆ, ಹಾಗೆ ಬೇಗ ಸ್ಕೂಲಿಗೆ ಸೇರಿಸಿದ್ರು, ಬೇಗ ಸ್ಕೂಲಿಂಗ್ ಮುಗೀತು, ಕಾಲೇಜ್ ಮುಗೀತು, ಬೇಗ ಕೆಲಸ ಸಿಕ್ತು, ಬೇಗ ಮದುವೆ ಆಯಿತು, ಬೇಗ ಮಗು ಆಗಿದೆ. ಸೊ ಹಾಗೆ ಬೇಗ ಸ್ಕೂಲಿಗೆ ಸೇರಿಸಿದ್ರು, ಬೇಗ ಸ್ಕೂಲಿಂಗ್ ಮುಗೀತು, ಕಾಲೇಜ್ ಮುಗೀತು, ಬೇಗ ಕೆಲಸ ಸಿಕ್ತು, ಬೇಗ ಮದುವೆ ಆಯಿತು, ಬೇಗ ಮಗು ಆಗಿದೆ. ಸೊ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಗ 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 ಆಗ್ತಾ ಇದೆ. ಮೇ ಬಿ ದಟ್ಸ್ ವಾಟ್ ರಿಟರ್ನ್ ಇನ್ ದ ಸ್ಕ್ರಿಪ್ಟ್ ಅಂತ ಅನಿಸುತ್ತೆ. ಸೊ ಇವಾಗ ಸ್ಕೂಲ್ ಕಡೆಗೆ ಬಂದರೆ, ಐ ವಾಸ್ ದಿ ಮೋಸ್ಟ್ ಎಕ್ಸ್ಟ್ರೋವರ್ಟೆಡ್ ಕಿಡ್. ಎಲ್ರೂ ಮಾತಾಡ್ತಿದ್ದೆ, ಫುಲ್ ಜಾಲಿಯಾಗಿ ಓಡಾಡ್ಕೊಂಡಿರ್ತಿದ್ದೆ. ಇವಾಗಲೇ ನಾನು ಹೀಗೆ ಇಂಟ್ರೋವರ್ಟ್ ಆಗಿರೋದು. ಮದುವೆ ಆದಮೇಲೆ ಯಾರ ಜೊತೆನೂ ಮಾತಾಡ್ತಿರೋ, ಯಾರಾದರೂ ನೋಡಿದ್ರೆ ಸೋಷಿಯಲ್ ಆಂಗ್ಸೈಟಿ ಬಂದ್ಬಿಡುತ್ತೆ, ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲ್ಸಕ್ಕೆ ಹೋದ್ಮೇಲಿಂದ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ, ಹೊಸ ಜನ ಸಿಗ್ತಾರೆ, ಹೊಸ ಪರಿಚಯಗಳಾಗಿದೆ. ಸೊ ಮಾತಾಡ್ತಾ ಇವಾಗ ಒಂದು ಸ್ವಲ್ಪ ಅಭ್ಯಾಸ ಆಗಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಫುಲ್ ಭಯ ಆಗ್ತಿತ್ತು, ಏನು ಮಾತಾಡಬೇಕು, ಯೋಚನೆ ಮಾಡಿ ಇದು ಮಾತಾಡ್ಲಾ ಬೇಡವಾ ಅಂತ ಅಷ್ಟು ಯೋಚನೆ ಮಾಡಿ ಮಾತಾಡಿದ್ರೆ ಏನಾದ್ರು ಬ್ಲಾಬರ್ ಮಾಡಿಬಿಡ್ತಾ ಇದ್ದೆ. ಸೊ ಅಷ್ಟು ಸೋಷಿಯಲ್ ಆಂಗ್ಸೈಟಿ ಇತ್ತು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಕೆಲಸಕ್ಕೆ ಸೇರಿದಾದ್ಮೇಲಿಂದ. ಸೊ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಟ್ರೋವರ್ಟ್ ಇದೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಲೀಡರ್ ಥರ ಎಲ್ಲ ಚೆನ್ನಾಗಿತ್ತು. ಸ್ಕೂಲ್ ಲೈಫ್ ಅಂತೂ ಮಸ್ತಾಗಿತ್ತು. ಆಮೇಲಿಂದ ಕಾಲೇಜಲ್ಲಿ PCME ಮಾಡಿ ಡಿಗ್ರಿಗೆ ನಾನು ಕಾಲೇಜ್ ಜಾಯ್ನ್ ಆದೆ, CBC ಮಾಡೋಣ ಅಂತ. ಬಟ್ ಅಷ್ಟರಲ್ಲಿಗೆ ಐ ವಾಸ್ 18 years ಅಲ್ವಾ, ನನಗೆ ಹಂಗೆ ಮದುವೆ ಫಿಕ್ಸ್ ಆಯಿತು. ಸೊ ಅದರಿಂದ ನಾನು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಬೇಕಾಯಿತು. ಸೊ ನಾನು ಯಾಕೆ ಇಷ್ಟು ಬೇಗ ಮದುವೆ ಆದೆ? ನಾನು ಹುಟ್ಟಿದ್ದು 2001, ನನ್ನ ಮದುವೆ ಆಗಿದ್ದು May 24, 2019. ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ವರ್ಷ ಆಗಿತ್ತು ಅಂತ. ಮೇ ಬಿ ಐ ವಾಸ್ ಬೇರ್ಲಿ 18 years old. ಸೊ ನೀವು ಥಿಂಕ್ ಮಾಡ್ಬೋದು, 18 yearsಗೆ ಯಾಕೆ ಮದುವೆ ಆದ್ರಿ, ಯಾಕೆ ಅಷ್ಟು ಬೇಗ ಓದ್ಬೋದಿತ್ತಲ್ವಾ, ಸ್ಟಡೀಸ್ ಏನು ಮಾಡಿದೆ, ಡಿಸ್ಕಂಟಿನ್ಯೂ ಮಾಡ್ದೆ ಅಂತೆಲ್ಲ. ಐ ಡಿಸ್ಕಂಟಿನ್ಯೂಡ್ ಮೈ ಸ್ಟಡೀಸ್ ಟು ಗೆಟ್ ಮ್ಯಾರಿಡ್. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಅಟ್ ದ್ಯಾಟ್ ಮೂಮೆಂಟ್. ನಂಗೆ ಗೊತ್ತಿಲ್ಲ ಯಾಕಂತ. ಇವಾಗ ಥಿಂಕ್ ಮಾಡಿದ್ರೆ ನಾನು ಯಾಕೆ ಇಷ್ಟು ಬೇಗ ಮದುವೆ ಆದೆ ಅಂತ ಅನಿಸುತ್ತೆ. ಬಟ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ವೆರಿ ಎಕ್ಸೈಟೆಡ್. ಬಟ್ ನನಗೆ ಆಮೇಲೆ ರಿಯಲೈಸ್ ಆಯಿತು ಏನಂದರೆ, ಐ ವಾಸ್ ಮಚ್ ಮೋರ್ ಎಕ್ಸೈಟೆಡ್ ಅಬೌಟ್ ದಿ ವೆಡ್ಡಿಂಗ್ ದ್ಯಾನ್ ದ ಮ್ಯಾರೇಜ್. ಇದು ಒಂದು ಸೆಂಟೆನ್ಸಲ್ಲೇ ಎಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ ನಿಮಗೆ. ಸೊ ಹಾಗೆ ರಿಯಲೈಸೇಷನ್ಸ್ ತುಂಬ ಲೇಟಾಗಾಯಿತು. ಬಟ್ ದಟ್ಸ್ ಓಕೆ, ಐ ಆಮ್ ಇನ್ ಪೀಸ್ ನೌ. ನನಗೆ ಈ ಥರ ಮ್ಯಾರೇಜ್ ಪ್ರಪೋಸಲ್ಸು, ಸೊ ನಮ್ಮ ಮ್ಯಾರೇಜ್ ಸ್ಟೋರಿ ಬೇಕಿದ್ರೆ
ನೀವು ಕಮೆಂಟ್ ಹಾಕಿ ತಿಳಿಸ್ಬೇಕು. ನಾನು ಮ್ಯಾರೇಜ್ ಸ್ಟೋರಿ ಹೇಳ್ತೀನಿ. ಸೊ ನಾನು ಮ್ಯಾರೇಜ್ ಸ್ಟೋರಿ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಮ್ಮ ಮನೇಲಿ ನನ್ನ ಆ ವಿಡಿಯೋದಲ್ಲಿ ನನ್ನ ಪಾರ್ಟ್ನರ್ ಇರಬೇಕು, ನಮ್ಮ ಮನೆಯವ್ರು ಇರಬೇಕು. ಸೊ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಹೇಗಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ಕುತ್ಕೊಂಡು ಮ್ಯಾರೇಜ್ ಸ್ಟೋರಿ ಹೇಳ್ತೀನಿ. ಓಕೆನಾ? ಸಿಕ್ಕಾಪಟ್ಟೆ ಮಸ್ತಾಗಿದೆ, ಯಾಕೆ ಮದುವೆ ಆದೆ ಇಷ್ಟು ಬೇಗ ಅಂತೆಲ್ಲ ಆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ 18 ಇಯರ್ಸ್ಗೆ ಮದುವೆ ಆಯಿತು. ಅವಾಗಲೇ ಹೇಳಿದಂಗೆ ದಟ್ಸ್ ವಾಟ್ ರಿಟರ್ನ್ ಇನ್ ದ ಸ್ಕ್ರಿಪ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಸ್ಕೂಲಲ್ಲಿ ಐ ವಾಸ್ ದ ಟಾಪರ್, ಫಸ್ಟ್ ರ್ಯಾಂಕ್ ಬಂದಿತ್ತು. ಆದರೆ ಫಸ್ಟ್ ಮದುವೆ ಆಗಿದ್ದು ನನಗೇನೆ. ಆ್ಯಂಡ್ ನಾನು ಇವಾಗ ಏನು ಕ್ವಾಲಿಫಿಕೇಷನ್ ನನಗೇನು ಅಂತ ಕೇಳಿದ್ರೆ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಸೇರಿದಾದ್ಮೇಲಿಂದ ಸೊ ಇದು ಸ್ಟಡೀಸ್ ಹೆಂಗೋ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಬಟ್ ನಾನು ಕರೆಸ್ಪಾಂಡೆನ್ಸಲ್ಲಿ BCom ಮಾಡೋಣ ಅಂತ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಅಪ್ಲೈ ಮಾಡಿದೆ. ಬಟ್ ಆಗಿತ್ತು 2 ಇಯರ್ಸ್ ಎಕ್ಸಾಮ್ ಬರೆದೆ. ಲಾಸ್ಟ್ ಫೈನಲ್ ಇಯರು ಹೋದ ವರ್ಷ ಬರೀಬೇಕಿತ್ತು. ಐ ವಾಸ್ ಕ್ಯಾರಿಂಗ್, ಎಕ್ಸಾಮ್ ಬರೆಯೋಕೆ ಹೋಗಿಲ್ಲ, ಅದು ಡಿಸ್ಕಂಟಿನ್ಯೂ ಆಯಿತು. ನೆಕ್ಸ್ಟ್ ಇಯರ್ ಬರ್ದು ಕ್ಲಿಯರ್ ಮಾಡ್ಕೋಬೇಕು. ಐರನಿ ಹೇಗಿದೆ ನೋಡಿ, ಐ ವಾಸ್ ದ ಟಾಪರ್ ಎಟ್ ದ ಸ್ಕೂಲ್. ಫಸ್ಟ್ ನನಗೆ ಮದುವೆ ಆಯಿತು. ಹಾಗೆ ಇನ್ನು ಮೇ ಬಿ ಡಿಗ್ರಿ ಮಾಡ್ಕೊಂಡಿರೋ ಉಳಿದಿರೋಳು ನಾನು ಒಬ್ಬಳೇ ಅನಿಸುತ್ತೆ. ಮುಗ್ದಲ್ಲಿ ನಗು ಕಾಣ್ತಿದೆ, ಒಳಗಡೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ದಟ್ಸ್ ಓಕೆ, ಡಿಗ್ರಿ ತಾನೇ ಮಾಡ್ಕೊಳ್ಳೋಣ, ದಟ್ಸ್ ನಾಟ್ ಅ ಬಿಗ್ ಇಶ್ಯೂ. ಸೊ ಸ್ಟಡೀಸ್ ಅಲ್ಲಿಗೆ. ನೆಕ್ಸ್ಟ್ ಕೆಲ್ಸಕ್ಕೆ ವಿಚಾರಕ್ಕೆ ಬಂದರೆ ನನಗೆ 2019 ಮದುವೆ ಆಗಿದ್ದು. 2019 ಕೆಲಸ ಸಿಕ್ತು. ಆಲ್ಮೋಸ್ಟ್ ನಾನು 4-5 ಮಂತ್ಸ್ ಅಷ್ಟೇ ಮನೇಲಿ ಇದ್ದಿದ್ದು. ಕೆಲಸದ ಬಗ್ಗೆ ಡೀಟೇಲ್ಸ್ ಏನಂದರೆ ಐ ಆಮ್ ವರ್ಕಿಂಗ್ ಇನ್ ಪೋಸ್ಟ್ ಆಫೀಸ್. ಸೊ 10th ಮೆರಿಟ್ ಮೇಲೆ ಈ ಕೆಲಸ ಸಿಗುತ್ತೆ. ನಿಮ್ಗೆ ಗೊತ್ತಿರೋರು ಯಾರಾದರೂ ನಂದು 94 ಪಾಯಿಂಟ್ ಸಮಥಿಂಗ್ ಇತ್ತು. ಸೊ ನಾನು ಅಪ್ಲೈ ಮಾಡಿ 2019 ಆಗಿರೋದ್ರಿಂದ ಆವಾಗ ಒಂದು ಸ್ವಲ್ಪ ಮೆರಿಟ್ ಲಿಸ್ಟ್ ಕಡಿಮೆ ಇತ್ತು. ಸೊ ಈಸಿಲಿ ಕೆಲಸ ಸಿಕ್ಬಿಡ್ತು ಒಂದೇ ಅಟೆಂಪ್ಟಲ್ಲೇ. ಐ ಜಾಯಿಂಡ್ ಫಾರ್ ದ ವರ್ಕ್. ಸೊ ಇವಾಗ ನಿಮ್ಗೆ ಯಾರಾದರೂ ನಿಮಗೆ ಗೊತ್ತಿರೋರು 10th ನಾನು 98+ ತೆಗೆದಿದ್ರೆ, ಇವಾಗಂತೂ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇದೆ. ಸೊ ನಿಮ್ಗೇನಾದ್ರು 98+ ತೆಗೆದಿರೋ ಮಕ್ಕಳು ಗೊತ್ತಿದ್ರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ ID ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು DM ಮಾಡಿ, ಐ ವಿಲ್ ಹೆಲ್ಪ್ ಯು. ಯಾಕಂದರೆ ಮೇ ಬಿ ಇವಾಗ ಕೆಲಸ ಸಿಗೋದೇ ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಕೆಲಸ ಸಿಕ್ಕೋದು ಟಾರ್ಗೆಟ್ಸು ಏನು ಬೆಳಗಿಂದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ತನಕ ಆ ಥರ ಎಲ್ಲ ಇರುತ್ತೆ. ನನ್ನ ಕೆಲಸ ಥ್ಯಾಂಕ್ ಗಾಡ್ ಆ ಥರ ಇಲ್ಲ. ಯಾವುದೇ ಟಾರ್ಗೆಟ್ಸ್ ಇಲ್ಲ, ಯಾವುದೇ ಪ್ರೆಷರ್ ಇಲ್ಲ, ವರ್ಕ್ ಪ್ರೆಷರ್ ಇಲ್ಲ. ಪೀಸ್ಫುಲ್ ವರ್ಕ್ ಅಂತ ಹೇಳ್ಬೋದು. ಸೊ ನನ್ನ ಕೆಲಸ ಸಿಕ್ಕಿದಾಗ ಐ ವಾಸ್ 18.6 ಮಂತ್ಸ್. ಬರೀಬೇಕಲ್ವ ಸರ್ವಿಸ್ ರೆಕಾರ್ಡಲ್ಲಿ. 18 ಇಯರ್ಸ್ 6 ಮಂತ್ಸ್ ಇತ್ತು, ಅದು ಕೂಡ ಬೇಗ ಸಿಕ್ತು. ಸೊ ಕೆಲಸ ಮಾಡ್ಕೊತಾ ಬಂದರೆ ಇವಾಗ ಫೆಬ್ರವರಿ ಬಂದರೆ 5 ಇಯರ್ಸ್ ಆಗುತ್ತೆ ನನ್ನ ಕೆಲಸಕ್ಕೆ ಜಾಯ್ನ್ ಆಗಿ. ಇವಾಗ ಐ ಆಮ್ ಕರೆಂಟ್ಲಿ ಇನ್ ಮೈ ಮೆಟರ್ನಿಟಿ ಲೀವ್. 6 ಮಂತ್ಸ್ ಲೀವ್ ಕೊಡ್ತಾರೆ ವಿತ್ ಸ್ಯಾಲ್ರಿ. ಇನ್ನೊಂದು 3 ಮಂತ್ಸ್ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ವಿತೌಟ್ ಸ್ಯಾಲ್ರಿ. ಸೊ ನನ್ನ ಕೆಲಸದ ಬಗ್ಗೆ ಅಷ್ಟು ಬೇಗ ಮದುವೆ ಆದೆ ಅಂತ ನಾನು ಹೇಳ್ಬೇಕಂದ್ರೆ ಆಲ್ರೆಡಿ ಹೇಳಿದ್ದೀನಿ. ಐ ವಾಸ್ ಮಚ್ ಮೋರ್ ಎಕ್ಸೈಟೆಡ್ ಅಂತ. ವೆಲ್ ದ್ಯಾಟ್ ವಾಸ್ ರಿಟನ್ ಇನ್ ದ ಸ್ಕ್ರಿಪ್ಟ್ ಅಷ್ಟೇ. ಬಟ್ ಆ 18-year-old ಚೈತ್ರ, she has sacrificed a lot, she has faced a lot, she has gone through a lot, but she didn't give up. She was standing still, she was standing so strong. She is still standing. ಅವಳು ಯಾವಾಗಲೂ ಹೀಗೆ ನಿಂತಿರ್ತಾಳೆ ಸ್ಟ್ರಾಂಗ್ ಆಗಿ. ಬಟ್ ಒಂದು ಮಾತು ನಾನು 18-year-old ವರ್ಷನ್ ಆಫ್ ಮೈಸೆಲ್ಫ್ ಏನು ಹೇಳ್ತೀನಿ ಅಂದರೆ, ಐ ಆಮ್ ರಿಯಲಿ ಸೋ ಪ್ರೌಡ್ ಆಫ್ ಹರ್. 18 yearsಗೆ the situations she experienced, oh my god, she has faced a lot. That is why she is still standing strong. ಅಷ್ಟು ಚಿಕ್ಕ ವಯಸ್ಸಿಗೆ ಮೇ ಬಿ ನನಗೆ ಯಾವುದೇ ನಾಲೆಜ್ ಇರಲಿಲ್ಲ. ಡೆಫಿನೆಟ್ಲಿ ಮದುವೆ ಆಗುವಾಗ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಾಗಿರ್ತೀವಿ ಹೀಗಿರ್ತೀವಿ ಅಂತ. ಆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ರೀಚ್ ಆಗಲ್ಲವಲ್ಲ, ವಿ ವಿಲ್ ಟ್ರೈ ದ್ಯಾಟ್ ಸಿಚುವೇಶನ್ಸ್ ವಿಲ್ ಟ್ರೈ ಟು ಡಿಪ್ರೆಸ್ ಅಸ್. ಆವಾಗ ನಮ್ಮ ಸುತ್ತ ಹೇಗೆ ಜನ ಇರ್ತಾರೆ ಆ ಥರ ನಾವು ರಿಯಾಕ್ಟ್ ಮಾಡ್ತೀವಿ. ಬಟ್ ನಮ್ಮಪ್ಪ ನನಗೆ ಹೆಲ್ಪ್ಫುಲ್ ಆಗಿದ್ದರಿಂದನೇ ನಾನು ಸ್ಟ್ರಾಂಗಾಗಿ ನಿಂತಿದ್ದು. ಎಕ್ಸ್ಪೆಕ್ಟೇಷನ್ಸ್ ಯಾವುದೂ ರೀಚ್ ಆಗಲೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಡೆಫಿನೆಟ್ಲಿ ಆಯಿತು. ಬಟ್ ಆ 18-year-oldಗೆ ಒಂದು ದೊಡ್ಡ ಸಂಸಾರದ ಜವಾಬ್ದಾರಿನೆಲ್ಲ ಕೊಟ್ಟರೆ ಹೌ ಶಿ ವಿಲ್ ರಿಯಾಕ್ಟ್, ದಟ್ ವಾಸ್ ದಿ ಕ್ವೆಶನ್ ದೇರ್. ಆನ್ಸರ್ ಇನ್ನೂ ಸಿಕ್ಕೇ ಇಲ್ಲ. ದಟ್ ಎವ್ರಿ ಡೇ ಇಟ್ ಫೆಲ್ಟ್ ಲೈಕ್ ಅನ್ ಎಕ್ಸಾಮ್. ಮೈ ಗಾಡ್, ಎಷ್ಟು ತಪ್ಪುಗಳಾಯಿತು, ಎಷ್ಟನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ, ಎಷ್ಟು ಇನ್ನೂ ಸರಿ ಆಗಲಿಲ್ಲ, ಸಿಕ್ಕಾಪಟ್ಟೆ ಇದೆ. ಅದೊಂದು ಯಕ್ಷ ಪ್ರಶ್ನೆ ಥರ ಉಳಿದ್ಬಿಟ್ಟಿದೆ. ಬಟ್ ದಟ್ ಚೈತ್ರ ವಾಸ್ ದ ಸ್ಟ್ರಾಂಗೆಸ್ಟ್. ಏನಾದರೂ ಒಳ್ಳೆ ವಿಚಾರ ಇದ್ದರೆ ಶೇರ್ ಮಾಡ್ಕೊತೀನಿ. ನನ್ನ ಕಷ್ಟ ದುಃಖಗಳನ್ನ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ಯಾಮಿಲಿ ಅಷ್ಟೇ, ಬೇರೆ ಇನ್ಯಾರೂ ಇಲ್ಲ. ಇವಾಗ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು.
ಸೊ ಇಷ್ಟೇ ನನ್ನ ತುಂಬ ತುಂಬ ಸ್ಮಾಲ್ 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 ವರ್ಡ್ ಅಂತ ಹೇಳ್ಬೋದು. ಸೊ ಇವಾಗ ಮದರ್ಹುಡ್ ವಿಚಾರಕ್ಕೆ ಬರೋಣ. ಇವಾಗ ನಾನು 23 yearsಗೆ ಐ ಆಮ್ ಅ ಮಾಮ್ ಆಫ್ ಅ ಬ್ಯೂಟಿಫುಲ್ ಬೇಬಿ ಗರ್ಲ್. ಶಿ ಇಸ್ 8 months old now. 8 months ಬ್ಯಾಕ್ ಅವಳು ಹುಟ್ಟಿದಾಗ ಐ ಕುಡ್ ನಾಟ್ ಬಿಲೀವ್ ಮೈ ಐಸ್, ಗೊತ್ತಾ. ವೆನ್ ಐ ಹೆಲ್ಡ್ ಫಾರ್ ದ ಫಸ್ಟ್ ಟೈಮ್ ಐಮ್ ಲೈಕ್, ಏನ್ ನನ್ನ ಮಗಳ, ಆಮ್ ಐ ಅ ಮಾಮ್ ನೋ? ಓ ಮೈ ಗಾಡ್, ದಟ್ ಕ್ವೆಶನ್ ಇನ್ನೂ ನನ್ನ ತಲೆಯಲ್ಲಿ ಇವಾಗಲೂ ಹಾಗೆ ಕೂತಿದೆ. ಆ ಕ್ವೆಶನ್ಗೆ ಆನ್ಸರ್ ಸಿಕ್ಕಿಲ್ಲ. ಆಮ್ ಅ ಮಾಮ್ ನೋ? God, it's such a feeling you can't explain in words, ಗೊತ್ತಾ. ಸೊ ಮದರ್ಹುಡ್, ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ್ಲಿಂದನೂ ಇವಾಗವರೆಗೂ ದ ಸೇಮ್ ಎಕ್ಸೈಟ್ಮೆಂಟ್, ಒಂದೊಂದು ಮೂಮೆಂಟ್ಸ್ನು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಐ ಆಮ್ ವೆರಿ 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 ಹ್ಯಾಪಿ. ಸೊ ನನ್ನ ಮಗಳು ಇವಾಗ ಹೀಗೆ ಎಷ್ಟು ಪಾಸಿಟಿವ್ ಆಗಿದ್ದಾಳಲ್ವಾ. ಶಿ ಇಸ್ ವೆರಿ ಕಾಮ್ ಗರ್ಲ್. ಎದ್ದ ತಕ್ಷಣ ಅಳೋದಿಲ್ಲ. ಏನೋ ನಾನೇ ಬೇಕು ಅಂತಿಲ್ಲ. ಇವಾಗ ಅವ್ಳಿಗೆ ಯಾರಾದರೂ ಇದ್ರೆ, ಅವ್ರ ಅಜ್ಜಿ, ಅವ್ರ ತಾತ, ಇಲ್ಲ ಅವ್ರ ಅಪ್ಪ ಯಾರಿದ್ರು ಅವ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಐ ಹ್ಯಾವ್ ಪ್ರಿಪೇರ್ಡ್ ಹರ್ ಲೈಕ್ ದ್ಯಾಟ್. ಪ್ರೆಗ್ನೆನ್ಸಿಲೂ ಅಷ್ಟೇ ನಾನು ಎಷ್ಟು ಪಾಸಿಟಿವ್ ಆಗಿ ಅವಳಿಗೆ ಅಫರ್ಮೇಷನ್ಸ್ ಹೇಳ್ಕೊಡ್ತಿದ್ದೆ ಅಂದರೆ, ಯು ಆರ್ ದಿ ಸ್ಟ್ರಾಂಗೆಸ್ಟ್, ಯು ಆರ್ ದಿ ಹೆಲ್ತಿಯೆಸ್ಟ್ ಅಂತ ಮೆಡಿಟೇಟ್ ಮಾಡ್ತಿದ್ದೆ. ಐ ವಾಸ್ ಟು ಮ್ಯಾನಿಫೆಸ್ಟ್ ನಂಗೆ ಈ ಥರನೇ ಮಗು ಬೇಕು ಅಂತ. ಸೊ ನಾನು ಪ್ರೆಗ್ನೆನ್ಸಿಲಿ ಹೇಗೆ ಪಾಸಿಟಿವ್ ಆಗಿದ್ದೆ ಅಂತ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಸಹ ಒಂದು ವಿಡಿಯೋ ಮಾಡ್ತೀನಿ, ನಿಮಗೆ ಗೊತ್ತಿರೋರಿಗೆ ಅಥವಾ ನಿಮಗೇನೆ ಏನಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ನಾನಂತೂ ನಿಜ ಇವಾಗ ನಾನು ಯಾವುದೇ ನೆಗೆಟಿವ್ ಥಿಂಗ್ಸ್ನ ತೊಗೊಳ್ಳೋದಿಲ್ಲ. ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಥಾಟ್ಸ್ಗೆ ಹಾಗೆ ವರ್ಡ್ಸ್ಗೆ ಸಿಕ್ಕಾಪಟ್ಟೆ ಪವರ್ ಇರುತ್ತಂತೆ. ಇಫ್ ಯು ಆರ್ ಥಿಂಕಿಂಗ್ ಪಾಸಿಟಿವ್ಲಿ, ಪಾಸಿಟಿವ್ ಥಿಂಗ್ಸ್ ಅಷ್ಟೇ ನಡೆಯುತ್ತೆ. ನೀವೇನಾದ್ರು ನೆಗೆಟಿವ್ ವರ್ಡ್ಸ್ ಸಹ ಹೇಳಬಾರ್ದು. ನೆಗೆಟಿವ್ ವರ್ಡ್ಸ್ ಹೇಳಿದ್ರು ಸಹ ಅದು ನೆಗೆಟಿವ್ ಆಗುತ್ತೆ. ವಾಟ್ ಯು ಆರ್ ಥಿಂಕಿಂಗ್ ಅದೇ ಆಗುತ್ತೆ. ಆದಷ್ಟು ಯೋಚನೆ ಮಾಡಿ ಥಿಂಕ್ ಮಾಡಿ. ಮೇ ಬಿ ಸೌಂಡ್ಸ್ ಫನಿಯರ್, ಬಟ್ ಥಿಂಕ್ ಮಾಡಿ ನೋಡಿ. ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡಲೇಬೇಡಿ. ಆಲ್ವೇಸ್ ಥಿಂಕ್ ಪಾಸಿಟಿವ್. ಕಷ್ಟ ಆಗುತ್ತೆ, ಐ ನೋ, ಬಟ್ ಒಂದ್ಸಲ ನಿಮ್ಮ ಮೈಂಡ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಾಸಿಟಿವ್ ಅಷ್ಟೇ ನೀವು ನೋಡಬೇಕಂತ ನಿಮ್ಮ ಲೈಫಲ್ಲಿ ನೆಗೆಟಿವ್ ಥಿಂಗ್ಸ್ ನಡೆಯೋದೇ ಇಲ್ಲ. ಸೊ ಇದಂತೂ ಮದರ್ಹುಡ್ ಐ ಆಮ್ ಎಂಜಾಯಿಂಗ್ ಫೇಸ್. ಸ್ವಲ್ಪ ದಿನ ಕಷ್ಟ ಆಯಿತು ನೋಡ್ಕೊಳ್ಳೋದಕ್ಕೆ. ಹೀಲಿಂಗ್ ಮೈ ಮೈಂಡ್ ವಾಸ್ ಹೀಲಿಂಗ್. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ವೀಕ್. ಬಾಡಿ, ನನ್ನ ಬಾಡಿ ವೆರಿ ಪ್ರೆಗ್ನೆನ್ಸಿಗೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಏನೂ ತೊಂದರೆ ಆಗಿಲ್ಲ. ಲೈಕ್ ವಾಮಿಟಿಂಗ್ಸ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ತಲೆನೋವು, ಆ ಥರ ಏನೂ ಆಗಿಲ್ಲ. ಮೈ ಬಾಡಿ ಸಪೋರ್ಟೆಡ್ ಮೀ ಅ ಲಾಟ್. ಅಂತ ನನ್ನ ಬಾಡಿ ಎಷ್ಟೊಂದು ಕೋಆಪ್ರೇಟ್ ಮಾಡ್ತು ನನ್ನ ಪ್ರೆಗ್ನೆನ್ಸಿಲಿ ಆಗಿರ್ಬೋದು, ಲೇಬರಲ್ಲಿ ಆಗಿರ್ಬೋದು. ಅದಕ್ಕೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಬಾಡಿ. ನನ್ನ ಬಾಡಿಗೆ ಯಾವತ್ತೂ ನಾನು ಕ್ರಿಟಿಸೈಸ್ ಮಾಡಬಾರ್ದು, ಬರೀ ಒಳ್ಳೆ ಥಿಂಗ್ಸ್ನ ನಾನು ಫೀಡ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿರೋದು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಬಾಡಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪೋಸ್ಟ್ ಪಾರ್ಟಮಲ್ಲಿ ಒಂದು ಸ್ವಲ್ಪ ದಿನ ಕಷ್ಟ ಆಯಿತು ಒಬ್ಬಳೇ ನೋಡ್ಕೊಳ್ಳೋದಕ್ಕೆ, ಬಟ್ ಇವಾಗ ಅದು ಒಂಥರ ಫುಲ್ ಈಸಿ ಆಗಿಬಿಟ್ಟಿದೆ. ನಾನು ಒಬ್ಬಳೇ 24/7 ಅವಳನ್ನ ನೋಡ್ಕೊತೀನಿ. ಕೆಲವೊಂದು ಸಲ ಇರಿಟೇಟ್ ಅನ್ನೋದಕ್ಕಿಂತ ಎಕ್ಸಾಷನ್ ಆಗುತ್ತೆ, ಬಿಕಾಸ್ ದೇ ಸಿ ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಬೇಬಿ ಅಂತ. ಬಟ್ ಒಬ್ಬರೇ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಬ್ಬರೇ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಹಸ್ಬೆಂಡ್ ಫುಲ್ ಅಫೆಂಡ್ ಆಗಿಬಿಡ್ತಾರೆ. ಮಾಡೋ ಹೆಲ್ಪ್ ಕೂಡ ಮಾಡಲ್ಲ. ಆಬ್ವಿಯಸ್ಲಿ ಇಬ್ಬರು ಸೇರಿಕೊಂಡು ಈಕ್ವಲಿ ಶೇರ್ ಮಾಡಿಕೊಂಡು ಮಗುನ ನೋಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ 24/7. ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ಅವಳು ತಿನ್ಸೋದ್ರಿಂದ ಹಿಡಿದು ಅವಳ ಸ್ನಾನ, ಪ್ರತಿಯೊಂದು ಅವಳನ್ನ ಆಟ ಪಾಠ ಎಲ್ಲ ನಾನೇ. ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಫೇಸ್, ಗೊತ್ತಾ. ಈ ಟೈಮೆಲ್ಲ ನಮಗೆ ಮತ್ತೆ ಬರಲ್ಲ, ಅದಕ್ಕೋಸ್ಕರ ನಾನು ಲೀವ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಈ ಫೇಸ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ ಮದರ್ಹುಡ್ ಬಗ್ಗೆ. ಓಕೆ, ಇವಾಗ ವೈ ಯೂಟ್ಯೂಬ್, ಯಾಕೆ ಯೂಟ್ಯೂಬ್ ಅಂತ ನಾನು ವೈ ಡಿಡ್ ಐ ಸ್ಟಾರ್ಟ್ ಮೈ ಯೂಟ್ಯೂಬ್ ಜರ್ನಿ ಅಂತ ಕೇಳಿದ್ರೆ, ವೆನ್ ಶಿ ವಾಸ್ 3 months 4 months ಓಲ್ಡ್ ಆ ಥರ ಇರುವಾಗ ನಾನು ಅಮ್ಮ ಮನೆಯಿಂದ ಬಂದುಬಿಟ್ಟೆ. ಆಮೇಲೆ ಅಲ್ಲಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ನಾನು ನಮ್ಮ ಮನೆಯವರು, ನಮ್ಮ ಪಾಪು 3 ಜನ ಇದ್ದಿದ್ದು ಮನೆಯಲ್ಲಿ. ಅವ್ರು ಕೆಲ್ಸಕ್ಕಂತ ಹೋಗ್ಬಿಡ್ತಿದ್ರು. ನನಗೆ ಆ ಮೊಮೆಂಟ್ ಏನು ಅನಿಸುತ್ತೆ ಗೊತ್ತಾ, ಐ ಸ್ಟಿಲ್ ಫೆಲ್ಟ್ ವೀಕ್ ಇನ್ಸೈಡ್. ನನಗೆ ಯಾರೂ ಇಲ್ಲ, ನಾನು ಹೇಗೆ ಮಗುನ ನೋಡ್ಕೊಳ್ಳಿ, ನಾನು ಒಬ್ಬಳೇ ಮಗುನ ನೋಡ್ಕೊಬೇಕು, ನನಗೆ ಯಾರೂ ಇಲ್ಲ, ನನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಒಂದು 2 days ಹಾಗೆ ಕೊರಗಿದೆ. ಅದಾದಮೇಲಿಂದ ನನಗನ್ನಿಸ್ತು, ನನಗೆ 2 ಆಪ್ಷನ್ ಇದೆ. ಒನ್ ಥಿಂಗ್, ನನಗೆ ಯಾರೂ ಇಲ್ಲ, ನನಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ನನ್ನ ಮಗುಗೆ ಯಾರೂ ಮಾಡೋರಿಲ್ಲ, ಎಲ್ಲ ನಾನು ಒಬ್ಬಳೇ ಮಾಡಬೇಕಂತ ಡಿಪ್ರೆಸ್ ಆಗಿ ಕೂತ್ಕೊಳ್ಳೋದು. ಸೆಕೆಂಡ್ ಥಿಂಗ್, ನನಗೆ ಯಾರೂ ಇಲ್ದಿದ್ರೂ ಪರವಾಗಿಲ್ಲ, ನಾನು ನೋಡ್ಕೊತೀನಿ, ನನ್ನ ಮಗುನ ನಾನು ನೋಡ್ಕೊತೀನಿ ಅಂತ ನಾನು ಎದ್ದು ನಿಂತು ಎಲ್ಲ ಕೆಲಸನ ನಾನೇ ಮಾಡ್ಕೊಳ್ಳೋದು.
ಸೊ ನಾನು ಸೆಕೆಂಡ್ ಆಪ್ಷನ್ನ ನಾನು ಚೂಸ್ ಮಾಡಿದೆ. ಪ್ರತಿಯೊಂದೂ ನನ್ನ ಮಗಳಿಗಾಗಿರ್ಬೋದು, ನನಗಾಗಿರ್ಬೋದು, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನನಗೆ ಯಾವುದೇ ರೀತಿ ಬೇಜಾರಾಗೋದಕ್ಕೆ ನಾನು ಬಿಡ್ತಾ ಇಲ್ಲ. ಆ ಥರ ಯಾವುದೇ ನೆಗೆಟಿವ್ ಥಾಟ್ಸ್ ಬಂದರೂ ಐ ಇಮಿಡಿಯೇಟ್ಲಿ ಡಿಸ್ಟ್ರಾಕ್ಟ್ ಮೈ ಮೈಂಡ್. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಈಸ್ ಮೈ ಡಿಸ್ಟ್ರಾಕ್ಷನ್. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಡಿಸ್ಟ್ರಾಕ್ಷನ್ಗೋಸ್ಕರ. ಬಿಕಾಸ್ ಐ ವಿಲ್ ಹ್ಯಾವ್ ಸಮಥಿಂಗ್ ಟು ಥಿಂಕ್ ಅಬೌಟ್ ಅಲ್ವಾ. ಸೊ ಫಸ್ಟ್ ಆದರೆ ಕೆಲಸಕ್ಕಾಗಿದ್ದರೆ ಆಚೆ ಹೋಗ್ತಿದ್ದೆ, ಮಾಡ್ತಿದ್ದೆ, ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಸಿಗ್ತಿತ್ತು. ಮನೇಲೇ ಇರೋದ್ರಿಂದ, ಮಗು ನೋಡ್ಕೊಳ್ಳೋದ್ರಿಂದ ಐ ವಾಂಟೆಡ್ ಸಮಥಿಂಗ್ ಟು ಡೂ. ನನಗೆ ಐಡಿಯಲಾಗಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಐ ವಾಂಟ್ ಟು ಬಿ ಪ್ರೊಡಕ್ಟಿವ್ ಆಗಿ ಇದ್ದಾಗಷ್ಟೇ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ. ಸೊ ಸುಮ್ಮನೆ ಕೂತ್ಕೊಂಡ್ರೆ ಏನೋ ರ್ಯಾಂಡಮ್ ಥಾಟ್ಸ್ ಎಲ್ಲ ಬಂದು ನಾವೇ ಸುಮ್ಮನೆ ಬೇಜಾರಾಗ್ತೀವಿ ಅಂತ ಡಿಸ್ಟ್ರಾಕ್ಷನ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ರೆಸ್ಪಾನ್ಸ್, ಓ ಮೈ ಗಾಡ್, ಥ್ಯಾಂಕ್ ಯು ಪೀಪಲ್. ಎಷ್ಟು ಬೇಗ ನನಗಂತೂ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಬೀಂಗ್ ಅ ನ್ಯೂ ಕಾಂಟೆಂಟ್ ಕ್ರಿಯೇಟರ್, ನಾನು ಹೇಳಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವೇ ಇರಲಿಲ್ಲ. ನನ್ನ ಪ್ರೈವೇಟ್ ಅಕೌಂಟಲ್ಲಿ ಸಹ ಯಾವಾಗಲೂ ಒಂದು ಪೋಸ್ಟು, ಯಾವಾಗಲೂ ಒಂದು ಸ್ಟೋರಿ ಹಾಕ್ಕೊತಿದ್ದೆ. ಯಾವಾಗಲೂ ಚೆಂದ ರೆಡಿ ಆಗಿಬಿಟ್ಟು ಸೆಲ್ಫಿ ಹಿಡ್ಬಿಟ್ಟು ಒಂದು ಫೋಟೋ ಹಾಕಿದರೆ ಅದೇ ಹೆಚ್ಚು. ಬಟ್ ಇವಾಗ ಎವ್ರಿ ಡೇ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಹಂಗೆ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಹಂಗಂತ ಅನಿಸುತ್ತೆ. ಕೆಲವೊಂದು ಸಲ 1 ಮಿನಿಟ್ ಶಾರ್ಟ್ಸ್ ಮಾಡೋದಕ್ಕೇ 1 ಮಿನಿಟ್ ಏನು ನಾನು ಹುಡುಕ್ಲಿ, ಏನೋ ಕಂಟೆಂಟ್ ಏನು ಹುಡುಕ್ಲಿ ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಆಗುತ್ತೆ. ನನಗೆ ಏನು ಗೊತ್ತಾ, ಸುಮ್ಮನೆ ಏನೋ ಖಾಲಿ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ. ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗೋ ಥರ ಮಾಡೋಣ ಅಂತ ನನ್ನ ಐಡಿಯಾ. ಬೇರೆಯವ್ರ ಬಗ್ಗೆ ಬೇಡ ಬಿಡಿ. ಸೊ ನನಗೆ ಸುಮ್ಮನೆ ಏನೋ ಯೂಸ್ಲೆಸ್ ಕಂಟೆಂಟ್ಸ್ನೆಲ್ಲ ಶೇರ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಏನಾದರೂ ಯೂಸ್ಫುಲ್ ಆಗಿರೋದನ್ನ ಶೇರ್ ಮಾಡ್ಕೊಳ್ಬೇಕು. ಹಾಗೆ ನನ್ನ ಮಗುನೂ ನೋಡ್ಕೋಬೇಕು. ನಾನು ಬರೀ ಯೂಟ್ಯೂಬ್ನ ನೋಡಿಕೊಂಡು ಮಗುನ ಕೇರ್ಲೆಸ್ ಮಾಡ್ತಿದ್ದೀನಿ ಅಂತಲ್ಲ. ಐ ಆಮ್ ರಿಯಲಿ ಟೇಕಿಂಗ್ ಕೇರ್ ಆಫ್ ಹರ್ ವೆರಿ ವೆರಿ ವೆಲ್. ಈ ನೀವೇನು 1 ಮಿನಿಟ್ ಎವ್ರಿ ಡೇ ಶಾರ್ಟ್ಸ್ ನೋಡ್ತಿರಲ್ಲ, ಅದು ಮೋಸ್ಟ್ಲಿ ನಾನು ಅಡುಗೆ ಮಾಡ್ಕೊಂಡು ತಿನ್ನೋದು, ನನ್ನ ಪ್ಲೇಟ್ಸ್ ಅಷ್ಟೇ ನೋಡ್ತೀರಾ ಬಿಟ್ಟರೆ ಅದನ್ನು ಬಿಟ್ಟು ಬಿಯಾಂಡ್ ದಟ್ ಎಷ್ಟೊಂದು ಕೆಲಸ ನಡೆಯುತ್ತೆ. ನನ್ನ ಮಗುನ ನೋಡ್ಕೊಳ್ಳೋದು, ಸ್ನಾನ ಮಾಡಿಸೋದು, ಅವಳಿಗೆ ಫೀಡ್ ಮಾಡಿಸೋದು, ಮನೆ ನೋಡ್ಕೊಳ್ಳೋದು, ಮನೆ ಕೆಲಸ ಎಲ್ಲ ಮಾಡೋದು. ಸೊ ಅದನ್ನೆಲ್ಲ ಮಾಡ್ಕೊತಾ ಯೂಟ್ಯೂಬ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ ಅಂತ ಅನಿಸ್ತದೆ. ನನಗೆ ಬೇರೆ ವಿಷಯಗಳು ಥಿಂಕ್ ಮಾಡೋದಕ್ಕೆ ಸಿಗ್ತಾಯಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆದಷ್ಟು ಟ್ರೈ ಮಾಡ್ತೀನಿ ಟು ಬಿ ಆ್ಯಕ್ಟಿವ್ ಹಿಯರ್ ಯೂಟ್ಯೂಬ್ ಚಾನಲಲ್ಲಿ. ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಬಟ್ ಶಾರ್ಟ್ ವೀಡಿಯೋಸ್ ಐ ಕ್ಯಾನ್ ಡೂ ಇಟ್. ಸೊ ಹಾಗೆ ಯೂಟ್ಯೂಬ್ ಜರ್ನಿ ಅಲ್ಲಿಂದ ಶುರುವಾಗಿದೆ. ಇವಾಗ 500+ ಸಬ್ಸ್ಕ್ರೈಬರ್ಸ್ ಪ್ರೀತಿ ಸಿಗ್ತಿದೆ. ನಂಗೆ ಗೊತ್ತಿದೆ, ಒಂದೊಂದು ಸಲ ಒಂದೊಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಾಗಲೂ ಎಷ್ಟು ಖುಷಿ ಆಗೋದು ಗೊತ್ತಾ ನನಗೆ. ಲೈಕ್ ವಾವ್, ಎಷ್ಟು ಜನ ನನಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ನನಗಂತೂ ಭಾಳ ಖುಷಿ ಆಗ್ತಿದೆ. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟು, ಪ್ರೀತಿ ನನ್ನ ಮೇಲೆ ಇರಲಿ. ಐ ಆಮ್ ರಿಯಲಿ ಸೋ ಥ್ಯಾಂಕ್ಫುಲ್ ಫಾರ್ ಯು ಆಲ್. ಸೊ ನಾನು ಆಲ್ಮೋಸ್ಟ್ ಎಲ್ಲ ವಿಷಯದ ಬಗ್ಗೆ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನು ನಿಮಗೆ ನನ್ನ ಲೈಫ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸೊ ನೀವು ಇಲ್ಲಿ ತನಕ ಪೂರ್ತಿಯಾಗಿ ನನ್ನ ವೀಡಿಯೋನ ನೋಡ್ತಿದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ಹಾಗೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಮ ಫೋನಲ್ಲಿ ಬರುತ್ತೆ. ಸೊ ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ, ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಹ್ಯಾಪಿಯಾಗಿರಿ, ನೆಮ್ಮದಿಯಾಗಿರಿ. ಹ್ಯಾವ್ ಅ ಗ್ರೇಟ್ ಲೈಫ್ ಅಹೆಡ್.